ನಿಮ್ಮ ಮನೆ ಹತ್ರ ಇರೋ ಕಿರಾಣಿ ಅಂಗಡಿ ಆಗಿರ್ಬೋದು ಇಲ್ಲ ದೋಬಿ ಅಂಗಡಿ ಆಗಿರ್ಬೋದು, ಪ್ರತಿಯೊಂದು ಸಣ್ಣ ಪುಟ್ಟ ಬಿಸ್ನೆಸ್ಮೆನ್ಗೆ ತುಂಬಾ ಸಪೋರ್ಟ್ ಮಾಡುವಂಥ ಒಂದು ಗಾಡಿ TVSನ ಮೊಪೆಡ್ 40 ವರ್ಷದಿಂದ ನಮ್ಮ ದೇಶದಲ್ಲಿದೆ. ಇವಾಗ 100cc BS6 ವರ್ಷನ್ ಬಂದಿದೆ. ಹೇಗಿದೆ ನೋಡೋಣ ಬನ್ನಿ. ಇದು TVS XL 100 ಕಂಫರ್ಟ್. ನನ್ನ ಹೆಸರು ಶ್ರೀಗಂಧ್. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಇಲ್ಲಿರೋ ಎಕ್ಸೆಲ್ ಕಂಫರ್ಟ್ ಅಂತ ಹೇಳಿ, ಇದು ಬಿಟ್ಟು ಎಕ್ಸೆಲ್ ಹೆವಿ ಡ್ಯೂಟಿ ಬರುತ್ತೆ. ಹೆವಿ ಡ್ಯೂಟಿ ಯುಟಿಲಿಟಿ ಪರ್ಪಸ್ಸಿಗೆ ಯೂಸ್ ಆಗುತ್ತೆ. ಕಂಫರ್ಟ್ ಮೋರ್ ಕಮ್ಯೂಟ್ ಪರ್ಪಸ್ಸಿಗೆ ಮಾಡಿದ್ದಾರೆ ಈ ವೆಹಿಕಲ್ನ. ಕಲರ್ಸ್ ತುಂಬ ಹೊಸ್ತು ಬರುತ್ತೆ, 5 ಕಲರಲ್ಲಿ ಬರುತ್ತೆ. ನಿಮ್ಗೊಂದು ಕೌಲ್ ಕೂಡ ಬರುತ್ತೆ, ಮುಂದ್ಗಡೆ ಡೋಮ್ ಅಂತ ಕರೀತಾರೆ. ಅದು ಬಿಟ್ಟು ಸಸ್ಪೆನ್ಷನ್ ಫೋಕ್ಸಲ್ಲಿ ನಿಮಗೆ ಇದು ಓಪನ್ ಬರುತ್ತೆ. ಎಕ್ಸೆಲ್ ಹೆವಿ ಡ್ಯೂಟಿಲಿ ನಿಮಗೆ ಕವರ್ಡ್ ಬರುತ್ತೆ. ಹಾಗೆ ಈ ಕಲರ್ಸಲ್ಲಿ ಇವಾಗ ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ಗಾಡಿ. ನಿಮಗೆ ಬಾಡಿ ಗ್ರಾಫಿಕ್ಸ್ ಕೂಡ ಬರುತ್ತೆ ಸ್ವಲ್ಪ, ವಿಚ್ ಮೇಕ್ಸ್ ಇಟ್ ಲುಕ್ ಲಿಲ್ ಮೋರ್ ನೀಟ್. ಈ ಕಂಫರ್ಟ್ ವೇರಿಯಂಟಲ್ಲಿ ನಿಮಗೆ ಸಿಂಗಲ್ ಸೀಟ್ ಬರುತ್ತೆ. ಅದೇ ಹೆವಿ ಡ್ಯೂಟಿಲಿ ಸ್ಪ್ಲಿಟ್ ಸೀಟ್ ಬರುತ್ತೆ. ಹಿಂದೆ ಸೀಟ್ ತೆಗೆದು ನೀವೇನಾದರೂ ಬಾಕ್ಸ್ ಆಗಲಿ ಏನೇ ಕ್ಯಾರಿ ಮಾಡೋಕ್ಕೂ ಉಪಯೋಗ ಆಗುತ್ತೆ. ಕಂಫರ್ಟಲ್ಲಿ ನಿಮಗೆ ಬ್ಯಾಕ್ ರೆಸ್ಟ್ ಕೂಡ ಬರುತ್ತೆ ಒಂದು ಸಣ್ಣದು. ದಿಸ್ ಈಸ್ ಅ ವೆರಿ ಗುಡ್ ಟಚ್. ಆರಾಮಾಗಿ ಕೂತ್ಕೋಬೋದು ಹಿಂದೆ ಕೂತವರು. ಹಾಗೆ ಸೈಲೆನ್ಸರ್ಸ್ ಮೇಲೆ ಕ್ರೋಮ್ ಕವರ್ ಕೂಡ ಬರುತ್ತೆ. ಇದರಲ್ಲಿ ಹೊಸ ಐ ಟಚ್ ಅಂತ ಕೂಡ ಬರುತ್ತೆ. ಸೇಮ್ ಎಂಜಿನ್ ಕಿಲ್ ಸ್ವಿಚ್, ಇಗ್ನಿಷನ್ ಹಾಗೂ ಸ್ಟಾರ್ಟ್ ಒಂದೇ ಕೀಯಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಮೊನ್ನೆ ಮಾಡಿದ ಅಪಾಚೆ ವಿಡಿಯೋಲ್ಲೂ ನೀವು ನೋಡಿರ್ಬೋದು, ಇದೇ ಥರ ಸ್ವಿಚ್ ಯೂಸ್ ಮಾಡಿದ್ದಾರೆ. ಈ ಸ್ವಿಚ್ ಕ್ವಾಲಿಟೀಸ್ ಓಕೆ, ಇಂಥ ಗಾಡಿಗೆ ಚೆನ್ನಾಗೇ ಇದೆ. ಲೆಫ್ಟ್ ಹ್ಯಾಂಡಲ್ ಬಾರಲ್ಲಿರೋ ಸ್ವಿಚಸ್ ಕ್ವಾಲಿಟಿ ಓಕೆ ಆಗಿದೆ. ನಿಮಗೆ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್, ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್ಸ್ ಹಾಗೂ ಹಾರ್ನ್ ಬರುತ್ತೆ. ಇವಾಗ ಪ್ಲ್ಯಾಟ್ಫಾರ್ಮ್ ಕೂಡ ತುಂಬ ದೊಡ್ಡದು ಬರುತ್ತೆ. ನೀವು ಬಾಕ್ಸಸ್ ಕೂಡ ದೊಡ್ಡ ಬಾಕ್ಸ್ ಆರಾಮಾಗಿ ಇಟ್ಕೋಬೋದು. ಮುಂಚೆ ಸ್ವಲ್ಪ ಸಣ್ಣದು ಬರ್ತಿತ್ತು, ಇವಾಗ ಅದನ್ನೇ ದೊಡ್ಡದು ಮಾಡಿದ್ದಾರೆ. ಸೊ ಯುಟಿಲಿಟಿಗೆ ತುಂಬ ಒಳ್ಳೆಯದು. ಇಲ್ಲೊಂದು ಸಣ್ಣ ಕಬಿ ಹೋಲ್ ಥರ ಇದೆ, ಆದರೆ ಇದರಲ್ಲಿ ನೀವು ಜಾಸ್ತಿ ಏನೂ ಇಡೋಕ್ಕಾಗಲ್ಲ. ಮಳೆ ನೀರು ಒಳಗಡೆ ಬರೋ ಚಾನ್ಸಸ್ ಇದೆ. ಡ್ಯಾಶಿಗೆ ಬಂದಾಗ ನಿಮಗೆ ಸ್ಪೀಡೋಮೀಟರ್ ಬರುತ್ತೆ, ಓಡೋಮೀಟರ್ ಹಾಗೂ ಫ್ಯೂಲ್ ಗೇಜ್ ಇದರಲ್ಲಿ ಇಲ್ಲ. ನಿಮಗೆ ಫ್ಯೂಲ್ ಲೋ ಇದ್ದಾಗ ಒಂದು ಲೈಟ್ ಮಾತ್ರ ಬರುತ್ತೆ. 4 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. 1 ಲೀಟರ್ ರಿಸರ್ವ್ ಬರುತ್ತೆ. ಇಂಡಿಕೇಟರ್, ಹೈ ಬೀಮ್, ಎಂಜಿನ್ ಚೆಕ್ ಲೈಟ್, ಇದು ಪವರ್ ಲೈಟ್. ಇವಾಗ ಹ್ಯಾಂಡಲ್ ಲಾಕ್ ಮುಂಚಿನ ಥರನೇ ಸೈಡಲ್ಲೇ ಹಾಕಿ ತೆಗಿಬೇಕು. ಇದರಲ್ಲಿ ಏನೂ ಬದಲಾವಣೆ ಇಲ್ಲ. ಹಿಂದೆ ಬ್ಯಾಕ್ ರೆಸ್ಟ್ ಇರೋದ್ರಿಂದ ಹಿಂದಿನ ಲುಕ್ ಸ್ವಲ್ಪ ಚೆನ್ನಾಗಾಗಿದೆ. ಆದರೆ ಟಯರ್ಸ್ ತುಂಬ ತೆಳ್ಳಗಿರುತ್ತೆ. ದೂರದಿಂದ ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸ್ದಲೇ ಇರ್ಬೋದು, ಬಟ್ ಸರ್ವ್ಸ್ ದ ಪರ್ಪಸ್. ವೀಲ್ಸಿಗೆ ಬಂದಾಗ 16 ಇಂಚ್ ವೀಲ್ಸ್ ಬರುತ್ತೆ. TVS ಅವ್ರದ್ದೇ ರಬ್ಬರ್ ಇದೆ, ಸೊ ಅದಾಗುತ್ತೆ. ಬ್ರೇಕ್ಸ್ ನಾರ್ಮಲ್ ಡ್ರಮ್ ಬ್ರೇಕ್ಸ್, ಮುಂದೆ ಹಿಂದೆ ಎರಡೂ ಡ್ರಮ್ ಬ್ರೇಕ್ಸ್. ಆದರೆ ಸಿಂಕ್ರೋ ಬ್ರೇಕಿಂಗ್ ಟೆಕ್ನಾಲಜಿ TVS ಅವ್ರದ್ದು ಉಪಯೋಗಿಸಿದ್ದಾರೆ. ಸೊ ಹಿಂದೆ ಬ್ರೇಕ್ ಹಿಡಿದ್ರೆ ಮುಂದೆದು ಕೂಡ ಲೈಟಾಗಿ ಅಪ್ಲೈ ಆಗುತ್ತೆ. ಈ BS6 ಎಂಜಿನ್ 100cc ಆಗಿರುತ್ತೆ. 99.7 cc, 4.2 bhp ಔಟ್ಪುಟ್ ಹಾಗೂ 6.5 ನ್ಯೂಟನ್ ಮೀಟರ್ ಟಾರ್ಕ್. ಇದರಲ್ಲಿ ನಿಮಗೆ ಫ್ಯೂಯಲ್ ಇಂಜೆಕ್ಷನ್ ಬರುತ್ತೆ. ಇವಾಗ ಪವರ್ ಕಮ್ಮಿ ಅನಿಸಿದ್ರೂ ಟಾರ್ಕ್ ಚೆನ್ನಾಗಿದೆ, ಸೊ ಒಳ್ಳೆ ಪಿಕಪ್ ಇರುತ್ತೆ. ಸೊ ಈ ಗಾಡಿದು ರೈಡ್ ಹೇಗಿದೆ ನೋಡೋಣ ಬನ್ನಿ. ರೋಡಿಗೆ ಬಂದಾಗ ಓಡಿಸೋ ವಿಷಯಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. BS6 ಎಂಜಿನ್ ಆಗಿರೋದ್ರಿಂದ ಫ್ಯೂಯಲ್ ಇಂಜೆಕ್ಷನ್ ಬಂದೇ ಬರುತ್ತೆ. ಫ್ಯೂಯಲ್ ಇಂಜೆಕ್ಷನ್ ಇರೋ ಕಾರಣದಿಂದ ಗಾಡಿದು ಸ್ಟಾರ್ಟಿಂಗ್ ಟ್ರಬಲ್ ಆಗಲಿ, ಮುಂಚೆ ಇದ್ದಂಥ ಜರ್ಕ್ಸ್ ಆಗಲಿ ಏನೂ ಕಂಡು ಬರಲ್ಲ. ಜೊತೆಯಲ್ಲೇ ಐ ಟಚ್ ಸ್ಟಾರ್ಟ್ ಅಂತ ಬರುತ್ತೆ. ಇದೊಂದು ಸೈಲೆಂಟ್ ಸ್ಟಾರ್ಟ್ ಫೀಚರ್. ತುಂಬ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಎಂಜಿನ್ ಕಿಲ್ ಸ್ವಿಚ್ ಹಾಗೂ ಸ್ಟಾರ್ಟ್ ಬಟನ್. ಸೊ ಇದರಿಂದ ತುಂಬ ಈಸಿಯಾಗಿ ಸ್ಟಾರ್ಟ್ ಮಾಡಿ ಎನಿ ವೆದರ್ ಕಂಡೀಷನ್ಸ್. ತುಂಬ ಚಳಿ ಇದ್ದಾಗ ಮುಂಚೆ ಚೋಕ್ ಎಳೆದು ಕಿಕ್ ಮಾಡಬೇಕಾಗಿತ್ತು, ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಈ ಪ್ರಾಬ್ಲಮ್ಗಳನ್ನೆಲ್ಲ ತೆಗೆದು ಎಲಿಮಿನೇಟ್ ಮಾಡಿದ್ದಾರೆ TVS ಅವರು. ಸೊ
ಈಸಿಯಾಗಿ ಸ್ಟಾರ್ಟ್ ಮಾಡಿ ಎನಿ ವೆದರ್ ಕಂಡೀಷನ್ಸಲ್ಲಿ ಶುರು ಮಾಡ್ಬೋದು ರೈಡು. ಆಮೇಲೆ ಮುಂಚಿನ ಜರ್ಕಿನೆಸ್ ಏನಿತ್ತು ಅದೆಲ್ಲ ಕಮ್ಮಿಯಾಗಿದೆ. ಏನಕ್ಕೆ ಅಂದರೆ ಫ್ಯೂಯಲ್ ಇಂಜೆಕ್ಷನ್ ಇರೋದ್ರಿಂದ ಕಾನ್ಸ್ಟೆಂಟ್ ಫ್ಲೋ ಇರುತ್ತೆ ಫ್ಯೂಯಲ್ದು. ಸೊ ನಿಮಗೆ ಒಂದು ಸ್ಮೂತ್ ರೈಡ್ ಸಿಗುತ್ತೆ. ಸೊ ಇನ್ನೊಂದೇನು ಉಪಯೋಗ ಈ ಇಕೋಥ್ರಸ್ಟ್ ಫ್ಯೂಯಲ್ ಇಂಜೆಕ್ಷನ್ ಟೆಕ್ನಾಲಜಿ ಇರೋದ್ರಿಂದ ಅಂದರೆ ಫ್ಯೂಯಲ್ ಎಫಿಷಿಯನ್ಸಿ 15% ಜಾಸ್ತಿ ಆಗಿದೆ ಅಂತ TVS ಹೇಳ್ತಾರೆ. ಇದರ ಕ್ಲೇಮ್ ಫ್ಯೂಯಲ್ ಎಫಿಷಿಯನ್ಸಿ 80 km/L, ಆದರೆ ನಮ್ಮ ಒಂದು ವಾರದ ಟೆಸ್ಟಲ್ಲಿ 60-65 ಈಸಿಯಾಗಿ ಮೈಲೇಜ್ ಕೊಟ್ಟಿದೆ. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಈ ಗಾಡಿದು. ನಾಲ್ಕು ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಅದರಲ್ಲಿ 1.3 ಲೀಟರ್ ರಿಸರ್ವಲ್ಲಿರುತ್ತೆ. ನಿಮಗೆ ಫ್ಯೂಯಲ್ ಇಂಡಿಕೇಟರ್ ಕಂಪ್ಲೀಟ್ ಇಲ್ಲ, ಆದ್ದರಿಂದ ನಿಮಗೆ ಬರೀ ಲೋ ಫ್ಯೂಯಲ್ ಇದ್ದಾಗ ಒಂದು ಲೈಟ್ ಆನ್ ಆಗುತ್ತೆ. ಮಿನಿಮಮ್ ಫ್ಯೂಯಲ್ 500 ml ಇರಲೇಬೇಕು ಯಾವಾಗಲೂ ಟ್ಯಾಂಕಲ್ಲಿ. ಈ ಗಾಡಿಯ ತೂಕ ಬರೀ 88 kg ಅಷ್ಟೇ. ಆದರೆ ಇದರ ಪೇಲೋಡ್ ಕೆಪಾಸಿಟಿ ಅಂದರೆ ಎಷ್ಟು ಗೂಡ್ಸ್ ಕ್ಯಾರಿ ಮಾಡ್ಬೋದು, ಎಷ್ಟು ವೆಯ್ಟ್ ಕ್ಯಾರಿ ಮಾಡ್ಬೋದು ಅಂದರೆ 130 kg ಈಸಿಯಾಗಿ ಕ್ಯಾರಿ ಮಾಡುತ್ತೆ. ಸಸ್ಪೆನ್ಷನ್ ಸೆಟಪ್ಪಿಗೆ ಬಂದಾಗ ನಾನು ಹೇಳ್ದಂಗೆ ಲೋಡ್ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಇದೆ. ಇದೊಂದು ಎವ್ರಿಡೇ ಯುಟಿಲಿಟಿ ಗಾಡಿಯಾಗಿರೋದ್ರಿಂದ ಸ್ವಲ್ಪ ಹಾರ್ಡ್ ಸಸ್ಪೆನ್ಷನ್ ಸೆಟಪ್ ಇದೆ. ಇಬ್ಬರು ಕೂತಾಗ ಇಲ್ಲ ಲೋಡ್ ಕ್ಯಾರಿ ಮಾಡಬೇಕಾದ್ರೆ ಸ್ಮೂತಾಗೇ ಇರುತ್ತೆ, ಆದರೆ ಒಬ್ಬರೇ ಕೂತು ಓಡಿಸ್ಬೇಕಾದ್ರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಇದರ 100cc ಎಂಜಿನ್ 4.4 bhp ಹಾಗೂ 6.5 Nm ಟಾರ್ಕ್ ಔಟ್ಪುಟ್ ಕೊಡುತ್ತೆ. ಇದರಿಂದ ಏನಂದರೆ ಟಾರ್ಕ್ ಚೆನ್ನಾಗಿರೋದ್ರಿಂದ ನಿಮಗೆ ಇನಿಷಿಯಲ್ ಪುಲ್ ಏನು ಬೇಕು ಗೂಡ್ಸ್ ಕ್ಯಾರಿ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. bhp ಬರೀ 4.4 ಇದ್ರೂ ಇದರ ಯೂಸೇಜಿಗೆ ಚೆನ್ನಾಗೇ ಇದೆ. ಟಾಪ್ ಆ್ಯಂಡ್ ಸ್ಪೀಡ್ಸಿಗೆ ಬಂದಾಗ 60 km/hಗೆ ಮ್ಯಾಕ್ಸ್ ಔಟ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಹತ್ರ 40 ವರ್ಷದಿಂದ 50cc ಆಮೇಲೆ 100cc ಅದರಲ್ಲೇ ತುಂಬ ಇಂಪ್ರೂವ್ಮೆಂಟ್ಸ್. ಓನ್ಲಿ ಮೊಪೆಡ್ ಇನ್ ದ ಕಂಟ್ರಿ, ಬೇರೆ ಯಾವುದು ಕಾಂಪಿಟೇಷನ್ ಇಲ್ಲ ಇದಕ್ಕೆ. ಎಲ್ಲ ಕಾರಣದಿಂದ 1.5 ಕೋಟಿ ಯೂನಿಟ್ಸ್ ಹತ್ತತ್ರ ಸೇಲ್ ಆಗಿದೆ. ಇದು ಒಂದು ತುಂಬ ದೊಡ್ಡ ನಂಬರ್. ಇದರ ಯುಟಿಲಿಟಿ ಏನಿದೆ ಇದೇ ಮೇಜರ್ ಫ್ಯಾಕ್ಟರ್. ಇಷ್ಟೊಂದು ಸೇಲ್ಸ್ ಇಷ್ಟು ವರ್ಷಗಳಿಂದ ಸೇಲ್ಸ್ ಆಗಿರೋ ಕಾರಣ ಗಾಡಿ ಇಂಪ್ರೂವ್ಮೆಂಟ್ಸ್ ಚೆನ್ನಾಗೇ ಇದೆ. ಬೆಟರ್ ಫ್ಯೂಯಲ್ ಎಫಿಷಿಯನ್ಸಿ, ಬೆಟರ್ ಪವರ್, ಬೆಟರ್ ಪಿಕಪ್ ಎಲ್ಲ ಮಾಡಿದ್ದಾರೆ. ಸೇಫ್ಟಿಗೆ ಬಂದಾಗ ಸಿಂಕ್ರೋ ಬ್ರೇಕಿಂಗ್ ಟೆಕ್ನಾಲಜಿ ಇದೆ. ಸೊ ಹಿಂದೆ ಬ್ರೇಕ್ ಅಪ್ಲೈ ಮಾಡಿದಾಗ ಮುಂದೆದು ಕೂಡ ಇರುತ್ತೆ. ಹಾಗೆಯೇ ಗಾಡಿ ಯಾವಾಗಲಾದರೂ ಆಕ್ಸಿಡೆಂಟ್ ಏನಾದರೂ ಆಗಿ ಬಿದ್ದಾಗ ಆನ್ ಇದ್ದರೆ ಆಟೋಮ್ಯಾಟಿಕ್ಕಾಗಿ ಶಟ್ ಡೌನ್ ಆಗುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಇದು ತುಂಬ ಉಪಯೋಗ ಆಗುತ್ತೆ ಸೇಫ್ಟಿ ಲೆಕ್ಕದಲ್ಲಿ. ನಮ್ಮ ಫ್ಲೈವೀಲ್ ವರ್ಡಿಕ್ಟ್. ಈ ಗಾಡಿ ಯಾರಿಗೆ ಉಪಯೋಗ ಆಗುತ್ತೆ ನೋಡೋಕ್ಕೆ ಬಂದಾಗ, ಪ್ರತಿದಿನ ಅವರ ಶಾಪ್ ಅಥವಾ ಬಿಸ್ನೆಸ್ಸಿಗೆ ತುಂಬ ಗೂಡ್ಸ್ ಕ್ಯಾರಿ ಮಾಡಬೇಕು, ಓಡಾಟ ತುಂಬ ಜಾಸ್ತಿ ಇರುತ್ತೆ ಸಿಟಿಯಲ್ಲಿ, ಹಾಗೆಯೇ ಒಳ್ಳೆ ಲೋಡ್ ಬೇರಿಂಗ್ ಕೆಪಾಸಿಟಿ ಬೇಕು, ಅದು ಒಳ್ಳೆ ಪ್ರೈಸ್ ಪಾಯಿಂಟಲ್ಲಿ ಮೈಲೇಜ್ ಕೂಡ ಚೆನ್ನಾಗಿರಬೇಕು ಅಂದಾಗ ಈ ಗಾಡಿ ಒಂದು ಒಳ್ಳೆ ಆಪ್ಷನ್. ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಯಾವುದೂ ಇಲ್ಲ. ಮೊಪೆಡ್ ಅಂತ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಸಿಗೋದು TVS XL ಮಾತ್ರ. ಹಾಗೆಯೇ ಈಗ ಹೊಸ ಕಂಫರ್ಟ್ ಬಂದಿರೋದ್ರಿಂದ ನಿಮಗೆ ಬರೀ ಲೋಡ್ ಬೇರಿಂಗ್ ಅಲ್ಲ, ಪ್ರತಿದಿನದ ಓಡಾಟಕ್ಕೂ ಕೂಡ ಉಪಯೋಗ ಆಗುತ್ತೆ. ಇಬ್ಬರು ತುಂಬ ಕಂಫರ್ಟೇಬಲಾಗಿ ಕೂತ್ಕೋಬೋದು. ಅದೇ ನೀವು XL ಹೆವಿ ಡ್ಯೂಟಿಗೆ ಹೋದಾಗ ನಿಮಗೆ ಗೂಡ್ಸ್ ಕ್ಯಾರಿ ಮಾಡೋ ಕೆಪಾಸಿಟಿ ಕೂಡ ಸಿಗುತ್ತೆ. ಈ ಗಾಡಿದು ಪ್ರೈಸಿಂಗ್ ತುಂಬ ಅಟ್ರಾಕ್ಟಿವ್ ಆಗಿದೆ. 45,500ದಿಂದ 47,000ವರೆಗೂ ಸಿಗುತ್ತೆ ಎಕ್ಸ್ ಶೋರೂಮ್ ಕರ್ನಾಟಕ. ಶುರುವಾಗೋದು XL 100 ಹೆವಿ ಡ್ಯೂಟಿ, ನೆಕ್ಸ್ಟ್ XL 100 ಹೆವಿ ಡ್ಯೂಟಿ ಸ್ಪೆಷಲ್ ಎಡಿಷನ್ ಅಂತ ಕೂಡ ಇದೆ, ಸ್ವಲ್ಪ ಸ್ಪೆಷಲ್ ಕಲರ್ಸ್ ಜೊತೆ. ಆಮೇಲೆ XL 100 ಕಂಫರ್ಟ್. ಇಂಥದ್ದೇ ರಿವ್ಯೂಸ್, ಫಸ್ಟ್ ಡ್ರೈವ್ಸ್ ಹಾಗೂ ಕಂಪ್ಯಾರಿಸನ್ಗಳು ಕನ್ನಡದಲ್ಲಿ ನಾವು ನಿಮಗೆ ತೊಗೊಂಬರ್ತೀವಿ.
ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಹಾಗೆಯೇ ಒಳ್ಳೆ ಇಂಟ್ರೆಸ್ಟಿಂಗ್ ನ್ಯೂಸ್ ಆಟೋಮೋಟಿವ್ ಇಂಡಸ್ಟ್ರಿಯಿಂದ ಬೇಕಾದರೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಕೂಡ ಫಾಲೋ ಮಾಡಿ. ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ನಲ್ಲಿದೆ. ಫ್ಲೈವೀಲ್ ಕನ್ನಡ ನೋಡಿದ್ದಕ್ಕೆ ಧನ್ಯವಾದ. ಹೆಲ್ಮೆಟ್ ಹಾಕೋಕ್ಕೆ ಯಾವತ್ತೂ ಮರಿಬೇಡಿ.